ತುಮಕೂರು ಗ್ರಾಮಾಂತರದ ಹೆಬ್ಬೂರು ಹೋಬಳಿ ಸೋಪನಹಳ್ಳಿಯಲ್ಲಿರುವ ಇತಿಹಾಸ ಪ್ರಸಿದ್ಧ ಪುರಾತನ ಕಾಲದ ಶ್ರೀ ತೋಪಿ ರಂಗನಾಥ ಸ್ವಾಮಿಯ ಜಾತ್ರಾ ಮಹೋತ್ಸವ 5 ದಿನಗಳ ಕಾಲ ನಡೆಯಲಿದ್ದು ಇಂದು ಬ್ರಹ್ಮ ರಥೋತ್ಸವವು ಸಾವಿರಾರು ಭಕ್ತಾದಿಗಳ ಸಾಕ್ಷಿಯಾಗಿ ದೇವರ ರಥವನ್ನು ಎಳೆಯುವ ಮುಖಾಂತರ ಅದ್ದೂರಿಯಾಗಿ ನೆರವೇರಿತು. ಬ್ರಹ್ಮರಥೋತ್ಸವದ ಅಂಗವಾಗಿ ಸ್ವಾಮಿಯವರಿಗೆ ವಿಶೇಷ ಬೆಣ್ಣೆ ಅಲಂಕಾರವನ್ನು ಮಾಡಲಾಗಿದ್ದು, ವಿಶೇಷ ಹೂವಿನ ಅಲಂಕಾರ, ರಥದಲ್ಲಿ ಕೂರಿಸಿದ್ದ ದೇವರಿಗೆ ಜಾತ್ರೆಯಲ್ಲಿ ನೆರೆದಿದ್ದ ಭಕ್ತ ಸಮುದಾಯವು ಬಾಳೆ ಹಣ್ಣನ್ನು ಎಸೆದು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸುವಂತೆ ದೇವರ ಮೊರೆ ಹೋದರು. ಇಂದು ಹೋಲಿ ಹುಣ್ಣಿಮೆ, ಚಂದ್ರಗ್ರಹಣವಿದ್ದ ಕಾರಣ ಎಂದಿನಂತೆ ಮಧ್ಯಾಹ್ನ 2 ಗಂಟೆ ನಂತರ ಎಳೆಯುತ್ತಿದ್ದ ರಥವನ್ನು ಮಧ್ಯಾಹ್ನ 12ಕ್ಕೆ ಎಳೆದಿದ್ದು ವಿಶೇಷ. ಈ ದೇವಸ್ಥಾನಕ್ಕೆ ಒಂದು ವಿಶೇಷ ನಂಬಿಕೆ ಇದ್ದು, ಇಲ್ಲಿ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಜಾತ್ರೆಗೆ ಬಂದು ರಥೋತ್ಸವದಲ್ಲಿ ಭಾಗಿಯಾಗಿ ಬಾಳೆ ಹಣ್ಣನ್ನು ಎಸೆಯುತ್ತೇನೆ ಎಂದು ಕೋರಿಕೆ ಕಟ್ಟಿಕೊಂಡರೆ ಅದು ಮುಂದಿನ ಜಾತ್ರೆಯೊಳಗೆ ಈಡೇರುತ್ತದೆಂಬ ಪ್ರತೀತಿ ನಡೆದುಕೊಂಡು ಬರುತ್ತಿದೆ. ಈ ದೇವಸ್ಥಾನದ ಒಡಂಬಡಿಕೆ ಕರ್ನಾಟಕ ರಾಜ್ಯವಲ್ಲದೆ ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶಕ್ಕೂ ಸಹ ವ್ಯಾಪಿಸಿದ್ದು, ಅಪಾರ ಭಕ್ತ ಸಮೂಹವನ್ನು ಹೊಂದಿದೆ. ಜಾತ್ರೆಗೆ ಆಗಮಿಸಿದ್ದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಯಿತು.